ಹಲೋ ಹಾಯ್ ನಮಸ್ಕಾರ. ನಮ್ಮನೆ ಅಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಕಲೇಶ್. ಇವತ್ತಿನ ದಿವಸ ನಾನು ನಮ್ಮಲ್ಲಿರ್ತಕ್ಕಂಥ ಬಿಳಿ ದಾಸವಾಳದ ಗಿಡದ ಹತ್ತಿರ ಇದ್ದೇನೆ. ಇವತ್ತು ಮಳೆಗಾಲ ಆರಂಭದ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಗಿಡಗಳನ್ನು ಕತ್ತರಿಸಿ ಅದು ಪ್ರೂನಿಂಗ್ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿರ್ತೇವೆ. ಇವತ್ತಿನ ದಿವಸ ನಾನು ನಮ್ಮ ಆ ಕಡೆಯಲ್ಲಿ ಬೇರೆ ಬೇರೆ ಕಲರ್ ಇರ್ತಕ್ಕಂಥ ಒಂದೆರಡು ಕಲರ್ ಇರ್ತಕ್ಕಂಥ ದಾಸವಾಳ ಇದೆ. ಕೊನೆಗೆ ಮನೆ ಹತ್ತಿರ ಇನ್ನೊಂದೆರಡು ಕಲರ್ ಇದೆ. ನಮಗೆ ಏನು ಮಾಡಬೇಕು ಅಂತ ಹೇಳಿದರೆ, ಸ್ಥಳಾವಕಾಶ ಕಮ್ಮಿ ಇದೆ ನಮ್ಮ ಜಾಗದಲ್ಲಿ, ಕಡಿಮೆ ಜಾಗದಲ್ಲಿದೆ. ಹಾಗಾಗಿ ಒಂದೇ ಗಿಡದಲ್ಲಿ ಸುಮಾರು ದಾಸವಾಳ ಗಿಡವನ್ನು ಹೇಗೆ ಬೆಳೆಸ್ಬೋದು ಕೃಷಿಯ ಮೂಲಕ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋದ ಮೂಲಕ ಈಗ ನಾವು ಹೇಗಿದ್ರು ಪ್ರೂನಿಂಗ್ ಮಾಡುವಾಗ ಭಾಳ ಬೇಸರ ಆಗ್ತದೆ. ಯಾಕಂದರೆ ಬಿಳಿ ದಾಸವಾಳದಲ್ಲಿ ಭಾಳ ಔಷಧೀಯ ಗುಣ ಇರ್ತಕ್ಕಂಥ ಒಂದು ಸಸ್ಯ ಇದು. ತಲೆಗೂದು ಉದ್ದ ಬರಲಿಕ್ಕೋಸ್ಕರ ಇದನ್ನು ಕಡ್ದು ಹಾಕ್ತಕ್ಕಂಥದ್ದು, ಹೀಗೆ ಹಲವಾರು ಪ್ರಯೋಜನವನ್ನು ಈಗಾಗಲೇ ನೀವು ಅದನ್ನು ಓದಿರ್ಬೋದು. ಅಥವಾ ಈಗ ಇದನ್ನು ನನಗೆ ಬೇಕಾದಷ್ಟು ಎಷ್ಟು ಬೇಕಿದೆ ಅಷ್ಟನ್ನು ಕತ್ತರಿಸಿ ನಾನು ತಗೊಂಡಿದ್ದೇನೆ. ಕಸಿ ಕಟ್ಟುವಾಗ ಭಾಳ ಮುಖ್ಯ ಅಂತ ಹೇಳಿದರೆ ತಂಪಾದ ವಾತಾವರಣ ಇರಬೇಕು. ಹಾಗೆ ಮಳೆಗಾಲದಲ್ಲಿ ನಾನು ಚಾಯ್ಸ್ ಮಾಡಿದ್ದೇನೆ. ಇಲ್ಲ ನಮಗೆ ನರ್ಸರಿಯಲ್ಲಿದ್ದ ಹಾಗೆ ಗ್ರೀನ್ ನೆಟ್ಟಲ್ಲಿ ಹಾಕಿ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲದ ಕಾರಣ ನಾವು ಇದು ಮಾಮೂಲಿ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಕಸಿ ಕಟ್ಟಲಿಕ್ಕೆ ಹೊರಡ್ತಾ ಇದ್ದೇನೆ. ಓಕೆ, ಈಗ ನನಗೆ ಬೇಕಾದಂಥ ಒಂದು ದಪ್ಪವಾಗಿರ್ತಕ್ಕಂಥ ಸ್ಟೆಮ್ಮನ್ನು ನಾನು ತಗೊಂಡೆ. ಈ ಎಲೆಗಳನ್ನೆಲ್ಲ ನಾನು ಮಾತ್ರ ಸಾಮಾನ್ಯವಾಗಿ ಬಿಡ್ತೇನೆ ಹಾಗೆಯೇ. ಯಾಕೆಂದರೆ ಎಲ್ಲರೂ ಇದನ್ನೆಲ್ಲ ತೆಗೆದು ಕೊನೆಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿಡ್ತಾರೆ. ನೋಡೋಣ, ಇದನ್ನು ಟ್ರೈ ಔಟ್ ಮಾಡಿ ನೋಡೋಣ. ಸ್ನೇಹಿತರೆ, ನಾನೀಗ ಉದ್ದೇಶಿಸಿದಂಥ ಗಿಡ ಇದು. ಆಲ್ರೆಡಿ ಇದನ್ನು ಕತ್ತರಿಸಿದ್ದೇನೆ. ಇದರ ಹೂವಿನ ಬಣ್ಣ ಅದು ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಬಣ್ಣದ ಹೂವಿನ ಗಿಡ ಎರಡಿದೆ. ಹಾಗಾಗಿ ಮತ್ತೆ ಪುನಃ ಈ ಗಿಡ ಬೇಡ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇಲ್ಲಿಯೇ ಕಸಿ ಕಟ್ಟೋಣ. ಯಾಕೆಂದರೆ ಇದು ಸ್ವಲ್ಪ ಇದನ್ನು ಕಟ್ಟಲಿಕ್ಕೂ ನನಗೆ ಸುಲಭದಲ್ಲಿ ಸಿಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ಗಿಡವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕತ್ತರಿಸಿ ತೆಗೆದೆ. ಇನ್ನು ಕಸಿ ಕಟ್ಟೋರಲ್ಲಿ ತುಂಬ ಶಾರ್ಪ್ ಆಗಿರ್ತಕ್ಕಂಥ ಚೂರಿಯನ್ನು ಅವರು ಉಪಯೋಗಿಸ್ತಾರೆ. ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಚೂರಿಯನ್ನು ತಗೊಂಡಿದ್ದೇನೆ. ಇನ್ನು ಇದರಲ್ಲಿ ನಾವು ಮಾಡಬೇಕಾದಂಥ ಮುಖ್ಯವಾದ ಕೆಲಸ, ಎರಡೂ ಬದಿಯಿಂದ ಹೀಗೆ ಸಿಪ್ಪೆಯನ್ನು ತೆಗಿಬೇಕು. ಆ ಕಡೆ ಈ ಕಡೆ ಎರಡು ಬದಿಯಿಂದ ಸಿಪ್ಪೆಯನ್ನು ನಾನು ತೊಗೊಂಡಿದ್ದೇನೆ. ಸಾಮಾನ್ಯವಾಗಿ ಒಂದು ಬದಿ ತಕ್ಕೊಂಡು ಇದರಲ್ಲೂ ಕೂಡ ಒಂದು ಬದಿಯನ್ನು ತಗೊಳ್ಬೋದು. ಆದರೆ ನಾನು ಕಟ್ಟತಕ್ಕಂಥ ಕ್ರಮ ಇದು. ಈಗ ಇದನ್ನು ಸ್ವಲ್ಪ ಬಿಡಿಸ್ಕೊಂಡು ಸರಿಯಾಗಿ ಫಿಕ್ಸ್ ಆಗುವ ಹಾಗೆ ಕುತ್ಕೊಳಿಸಬೇಕು. ಇದಾದ ನಂತರ ಇದಕ್ಕೆ ಅಂಗಡಿಗಳಲ್ಲಿ ಅಥವಾ ನರ್ಸರಿ ಶಾಪ್ಗಳಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ, ಸರಿಯಾಗಿರ್ತಕ್ಕಂಥ ಒಂದು ಟೇಪ್ ಸಿಗ್ತದೆ. ನಾವು ಮನೆಯಲ್ಲಿ ನಮ್ಮದೇ ಆದಂಥ ಒಂದು ಪ್ರಯೋಗ ಜೊತೆಗೆ ಇದೊಂದು ಹವ್ಯಾಸವಾಗಿ, ಇದು ಫೇಲ್ಯೂರ್ ಆದರೂ ಕೂಡ ಏನು ಸಮಸ್ಯೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವಿದನ್ನು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಾನು ಮಾಡ್ತೇನೆ, ಅದನ್ನು ಹೋಲ್ಡ್ ಮಾಡ್ತೇನೆ, ಟೈಟ್ ಮಾಡ್ತೇನೆ. ಅದಾದ ನಂತರ ಗಮ್ ಟೇಪನ್ನು ಸುತ್ತೇನೆ. ಯಾವುದೇ ಕಾರಣಕ್ಕೂ ಅದು ಜಾರಬಾರ್ದು. ಇದರೊಳಗೆ ನೀರು ಕೂಡ ಹೋಗಬಾರ್ದು. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಹುಷಾರಾಗಿ ಎಲ್ಲ ಕಡೆ ಕವರ್ ಆಗುವ ಹಾಗೆ
ಇಷ್ಟ ಆಯಿತು. ಇನ್ನು ಗಮಟೆ ನಾನು ತಂದಿದ್ದೇನೆ, ಸುತ್ತಬೋದು ಬೇಕಿದ್ದೆ, ಆದರೆ ಯಾವುದೇ ಕಾರಣಕ್ಕೆ ನೀರು ಹೋಗೋದಿಲ್ಲ ಅಂತ ಖಾತ್ರಿ ಮಾಡ್ಕೊಂಡಿದ್ದೇನೆ. ಇನ್ನು ಮೇಲ್ಗಡೆ ಬೇಕು ಅಂತಿದ್ದರೆ, ಯಾಕಂದರೆ ಇದು ಇಲ್ಲೆಲ್ಲ ನಾನು ಕತ್ತರಿಸುವಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಹಾಗಾಗಿ ಏನು ಮಾಡ್ತದೆ, ಇಲ್ಲಿ ನೀರು ಹೋಗುವಂಥ ಚಾನ್ಸ್ ಇದೆ, ಇಲ್ಲಿ ಕೊಳೆತು ಹೋಗುವಂಥ ಚಾನ್ಸ್ ಇದೆ. ಹಾಗಾಗಿ ಒಂದು ಪ್ಲಾಸ್ಟಿಕ್ ಕವರನ್ನು ಸ್ವಲ್ಪ ಕಟ್ಟಿಬಿಡ ಸಾಕು. ಒಂದು ವಾರ ಕಳೆದು ನಾವು ಅದನ್ನು ತೆಗೆದ್ರೆ ಸಾಕು, ಉಳಿದ ಭಾಗದಲ್ಲಿ ಅದು ಚಿಗುರ್ತದೆ. ಹಾಗಾಗಿ ಇಲ್ಲಿಗೆ ಒಂದು ಜಸ್ಟ್ ಒಂದು ತುಂಬ ಟೈಟ್ ಮಾಡಬೇಕಂತಿಲ್ಲ. ಈಗ ಇಲ್ಲಿ ಕಸಿ ಕಟ್ಟತಕ್ಕಂಥ ಒಂದು ಪ್ರೊಸೆಸ್ ನಮ್ಮದು ಮುಗ್ದಾಯಿತು. ಕಸಿ ಕಟ್ಟೋದ್ರಲ್ಲಿ ಕಣ್ಕಸಿ ಅಂತ ಮಾಡ್ತಾರೆ, ಹಲಸಿನ ಮರ ಎಲ್ಲ ಕಣ್ಕಸಿ ಎಲ್ಲ ಮಾಡ್ತಾರೆ. ಅದರ ಲಾಭ ಏನಂತೇಳಿದರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಎಲೆ ಭಾಗ ತಗೊಂಡು ಮುಂದೆ ಸ್ವಲ್ಪ ಬೆಳೆದ ಭಾಗ ತಗೊಂಡ್ರೆ ಎಲ್ಲ ಪ್ರತಿ ಭಾಗದ ಕಣ್ಣನ್ನು ಹಿಡ್ಕೊಂಡು ಪ್ರತಿ ಕಡೆ ಕಟ್ತಾ ಹೋಗ್ತಾರೆ. ಇದರಿಂದ ಲಾಭ ಏನಂತಂದರೆ, ಒಂದು ಗೆಲ್ನಲ್ಲಿ ತುಂಬ ಹಲಸಿನ ಗಿಡವನ್ನು ಮಾಡಲಿಕ್ಕೆ ಆಗ್ತದೆ ಅಥವಾ ಉಳಿದ ಗಿಡವನ್ನು ಮಾಡಲಿಕ್ಕೆ ಆಗ್ತದೆ. ನಾವು ಇಲ್ಲಿ ದಾಸವಾಳ ಗಿಡ ಸಾಮಾನ್ಯವಾದಂಥ ಒಂದು ದಾಸವಾಳ ಗಿಡ ಆದ ಕಾರಣ ಈ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೇನೆ. ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಕಸಿ ಕಟ್ಟುವಾಗ ಭಾಳ ಇಂಪಾರ್ಟೆಂಟ್ ಗಮನಿಸಬೇಕು ಅಂತ ಹೇಳಿದ್ರೆ, ದಾಸವಾಳ ಗಿಡವನ್ನೇ ಕಟ್ಟಬೇಕು. ಕೆಲವರು ನಾವೇ ಯಾವ ಗಿಡ ಕಸಿ ಕಟ್ಟರೆ ಹಾಕೋದು ಅಂತ ಹೇಳೋದು ಅದು ಖಂಡಿತವಾಗಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅದೇ ಜಾತಿಯ ಗಿಡಗಳಿಗೆ ಮಾತ್ರ ಕಸಿ ಕಟ್ಟತಕ್ಕಂಥದ್ದು ನಿಮ್ಮ ಗಮನದಲ್ಲಿರಬೇಕು ಅಂತ ಹೇಳ್ತಾ, ಈ ವಿಡಿಯೋ ನೋಡಿದಂಥ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.